ರೆಡ್ಡಿ ಆಪ್ತ ಅಲಿ ಖಾನ್ಗೆ ಜೀವ ಬೆದರಿಕೆ ಆರೋಪ. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ಜೀವ ಬೆದರಿಕೆನ ಹಾಕಿದ್ದಾರೆ ಅನ್ನುವಂತ ವಿಚಾರ ಇದು. ಬಳ್ಳಾರಿಗೆ ಬಾರಲೇ ನೋಡ್ಕೋತೀನಿ ಅಂತೇಳಿ ಜೀವ ಬೆದರಿಕೆನ ಹಾಕಿದ್ದಾರಂತೆ. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಇವರು ಜೀವ ಬೆದರಿಕೆನ ಹಾಕಿದ್ದಾರಂತೆ. ಬಳ್ಳಾರಿಗೆ ಬಾರಲೇ ನೀನು ನೋಡ್ಕೋತೀನಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಒಡ್ಡಿದ್ದಾರೆ. ರಕ್ಷಣೆ ನೀಡುವಂತೆ ಬಳ್ಳಾರಿ ಎಸ್ಪಿಗೆ ಅಲಿ ಖಾನ್ ದೂರು ಕೊಟ್ಟಿದ್ದಾರೆ. ನನಗೆ ಸತೀಶ್ ರೆಡ್ಡಿ ಕಡೆಯಿಂದ ಜೀವ ಭಯ ಇದೆ, ಜೀವಕ್ಕೆ ಏನಾದರೂ ಆಪತ್ತಾದರೆ ಅವನೇ ಕಾರಣ ಅಂತೇಳಿ ಜನಾರ್ದನ ರೆಡ್ಡಿಯ ಆಪ್ತ ಅಲಿ ಖಾನ್ ಹೇಳಿದ್ದಾರೆ. ಇವತ್ತುವರೆಗೂ ಮುಖ ಕೂಡ ನೋಡಿಲ್ಲ. ಆ ಮನುಷ್ಯ ಯಾರಂತನೂ ನನಗೆ ಗೊತ್ತಿಲ್ಲ. ನನಗೆ ಯಾವಾಗ ಒಲಿ ಭಾಷೆ ಫೋನ್ ಮಾಡಿ ಕೇಳಿದ್ರು ಆವಾಗೇ ಆ ಹೆಸರು ನನಗೆ ಗೊತ್ತಾಗಿರೋದು. ಅಲ್ಲಿವರೆಗೂ ನಾನು ಅದು ಯಾರಂತನೂ ಗೊತ್ತಿಲ್ಲ. ಅದೇ ಈ ಥರ ನನಗೆ ಈ ನಂಬರ್ಗಳಿಂದ ಕರೆ ಮಾಡಿ ನನಗೆ ಅವಾಚ್ಯ ಶಬ್ದಗಳಿಂದ ಬೆದರಿಕೆ ಹಾಕಿದ್ದಾರೆ. ನೀನು ಎಲ್ಲಿದ್ದೀರೋ ಇವತ್ತು ರಾತ್ರಿ ಬಳ್ಳಾರಿಗೆ ನಾನು ಎಲ್ಲಿದೆ ಅಂತ ಕೇಳಿದೆ. ಬೆಂಗಳೂರಲ್ಲಿ ಇದ್ದೀನಿ, ನೀನು ಬಳ್ಳಾರಿಗೆ ಬಾ ಅಂದರೆ ಇವತ್ತು ರಾತ್ರಿಗೆ ಬರ್ತಾ ಇದ್ದೀನಿ ಅಂತ ಹೇಳಿದೆ. ನೀನು ಬಂದ ಮೇಲೆ ನನಗೆ ಫೋನ್ ಮಾಡಬೇಕಂತ ಕೇಳಿ ನನಗೆ ಬೈದ. ನಾನು ಇವತ್ತು ರಾತ್ರಿಗೆ ಬಂದು ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನಿನ್ನೆ ರಾತ್ರಿ ಬಂದ ಮೇಲೆ ಕೂಡ ನಾನು LP ಒಲಿ ಭಾಷೆಗೆ ಫೋನ್ ಮಾಡಿದೆ. ಯಾಕಂದರೆ ಅವ್ರ ನಂಬರ್ ನನ್ನ ಹತ್ರ ಇದ್ದಿಲ್ಲ. ಸರ್, ಆ ಮನುಷ್ಯನ ಇವತ್ತುವರೆಗೂ ಮುಖ ಕೂಡ ನೋಡಿಲ್ಲ. ಆ ಮನುಷ್ಯ ಯಾರಂತನೂ ನನಗೆ ಗೊತ್ತಿಲ್ಲ. ನನಗೆ ಯಾವಾಗ ಒಲಿ ಭಾಷೆ ಫೋನ್ ಮಾಡಿ ಕೇಳಿದ್ರು ಆವಾಗೇ ಆ ಹೆಸರು ನನಗೆ ಗೊತ್ತಾಗಿರೋದು. ಅಲ್ಲಿವರೆಗೂ ನಾನು ಅದು ಯಾರಂತನೂ ಗೊತ್ತಿಲ್ಲ. ಅದೇ ಈ ಥರ ನನಗೆ ಈ ನಂಬರ್ಗಳಿಂದ ಕರೆ ಮಾಡಿ ನನಗೆ ಅವಾಚ್ಯ ಶಬ್ದಗಳಿಂದ ಬೆದರಿಕೆ ಹಾಕಿದ್ದಾರೆ. ನೀನು ಎಲ್ಲಿದ್ದೀರೋ ಇವತ್ತು ರಾತ್ರಿ ಬಳ್ಳಾರಿಗೆ ನಾನು ಅವ್ರಿಗೇನು ಪೊಸಿಷನ್ ಬಾ ಅಂತ ಕೊಟ್ಟಿಲ್ಲಲ್ಲ. ಆರ್ಡರ್ ನೋಡಿದ್ರಾ ನೀವು? ಆರ್ಡ್ರಲ್ಲಿ ಏನಿದೆ ನೋಡಿದ್ರಾ? ಫರ್ದರ್ ಸೇಲ್ ಮಾಡಬಾರ್ದು ಅಂತ ಅಷ್ಟೇ ಇರೋದು. ಅವ್ರಿಗೇನು ಬಂದು ಪೊಸಿಷನ್ ತಗೊಳ್ಳಿ ಅಂತ ಏನಿಲ್ಲ. ಅದರಲ್ಲಿ ಪೊಸಿಷನ್ ಕೇಳಿದರೆ ಪೊಸಿಷನ್ ಡಿನೇ ಮಾಡಿದ್ದಾರೆ. 20 ವರ್ಷದಿಂದ ಅಲ್ಲಿ ಮಾಡ್ಕೊಂಡ್ಬಂದಿವಿ ಕೆಲಸ. 20 ವರ್ಷ ಏನು ಮಾಡಿದ್ವಿ? ಇಲ್ಲ ಇಲ್ಲ, ಅದಕ್ಕೆ ಸಂಬಂಧನೇ ಇಲ್ಲ. ಅವ್ರ ಜಾಗನೇ ಇಲ್ಲ ಅಂತಂದಾಗ ಅವರು ಬೇರೆಯವ್ರ ಹತ್ರ ಹೋಗಿ ಏನು ಕಂಪ್ಲೇಂಟ್? ಹೆಚ್ಚಿನ ಮಾಹಿತಿಯೊಂದಿಗೆ ರೇಣುಕಾರಾಧ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಕಂಪ್ಲೇಂಟ್ ಕೊಡೋದಕ್ಕೆ ಏನ್ ಕಾರಣ? ಏನಂತ ಜೀವ ಬೆದರಿಕೆ ಹಾಕಿದಾರಂತೆ ಸತೀಶ್ ರೆಡ್ಡಿ? ರಂಜಿತ್, ಇತ್ತೀಚಿನ ದಿನಗಳಲ್ಲಿ ನಾಯಕರು ಅಂದ್ರೆ ರಾಜಕೀಯ ನಾಯಕರುಗಳಿಗಿಂತ ರಾಜಕೀಯ ನಾಯಕರ ಬೆಂಬಲಿಗರು ಮತ್ತು ಅವರ ಆಪ್ತರ ನಡುವೆ ಸಾಕಷ್ಟು ಸಂಘರ್ಷಗಳು ಆಗ್ತಾ ಇರತಕ್ಕಂಥದ್ದು. ಬಳ್ಳಾರಿಯಲ್ಲಿ ಈ ಹಿಂದೆ ಕೂಡ ಈ ರೀತಿಯ ಸಂಘರ್ಷಗಳು ಹೆಚ್ಚಾಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಕಡಿಮೆ ಆಗಿತ್ತು. ಆದ್ರೆ ಈಗ ಮತ್ತೆ ಅದೇ ರೀತಿಯ ಸಂಘರ್ಷಗಳು ಶುರುವಾಗಿದೆ. ಜನಾರ್ದನ್ ರೆಡ್ಡಿ ಅವರ ಆಪ್ತ ಮೆಹಫೂಜ್ ಅಲಿ ಖಾನ್ ಅವರಿಗೆ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಆಪ್ತರಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರು ಈಗ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವ ಒಂದು ಗಂಭೀರವಾದ ಆರೋಪವನ್ನ ಮಾಡುವುದರ ಜೊತೆಗೆ ಒಂದು ಆಡಿಯೋವನ್ನು ಕೂಡ ಅಲಿ ಖಾನ್ ಅವರು ರಿಲೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬಳ್ಳಾರಿ SP ಅವರಿಗೂ ಕೂಡ ಒಂದು ದೂರನ್ನ ಸಲ್ಲಿಕೆ ಮಾಡಿಬಿಟ್ಟು ಬಳ್ಳಾರಿಯಲ್ಲಿ ಈ ರೀತಿಯಾಗಿ ಸತೀಶ್ ರೆಡ್ಡಿ ಎನ್ನುವರು ನನಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಯಾವ ಕಾರಣಕ್ಕಾಗಿ ಅವರು ನನಗೆ ಕರೆ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ಏಕಾಏಕಿಯಾಗಿ ಪತ್ರಕರ್ತರ ಒಬ್ಬರ ನಂಬರ್ನಿಂದ ಕಾನ್ಫರೆನ್ಸ್ ಹಾಕಿ ಅವರ ನಂಬರ್ನಲ್ಲಿ ಕಾನ್ಫರೆನ್ಸ್ ಹಾಕಿ ನನಗೆ ಮಾತನಾಡಿರ್ತಕ್ಕಂಥದ್ದು. ಏಕಾಏಕಿಯಾಗಿ ಅವ್ಯಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ. ನೀನು ಬಳ್ಳಾರಿಗೆ ಬಾ, ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿದಾಗ ನೀನು ಬಳ್ಳಾರಿಗೆ ಬಾ, ನೋಡ್ಕೊಂತೀನಿ ಅಂತ ಆವಾಜನ್ನು ಹಾಕಿದ್ದಾರೆ. ಜೊತೆಗೆ ಅವ್ಯಾಚ್ಯ ಶಬ್ದಗಳಿಂದ ನನ್ನನ್ನು ನಿಲ್ಲಿಸಿದ್ದಾರೆ. ನನ್ನ ಜೀವಕ್ಕೆ ಭಯ ಇದೆ, ಹೀಗಾಗಿ ನನಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಬಳ್ಳಾರಿ SP ಶೋಭಾ ರಾಣಿ ಅವರಿಗೆ ದೂರನ್ನು ಕೊಡೋದ್ರ ಮೂಲಕ ರಕ್ಷಣೆಯನ್ನ ಕೋರಿರ್ತಕ್ಕಂಥದ್ದು. ಇದಕ್ಕೆ ಜನಾರ್ದನ್ ರೆಡ್ಡಿ ಅವರ ಸಹೋದರರಾಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಅವರು ಕೂಡ ಈ ಒಂದು ಕಂಪ್ಲೇಂಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದರ ನೇತೃತ್ವವನ್ನು ವಹಿಸಿಕೊಂಡು ನೇರವಾಗಿ ಸೋಮಶೇಖರ್ ರೆಡ್ಡಿ ಅವರು ಕೂಡ ಹೋಗಿ ಈ ವಿಚಾರ SP ಅವರಿಗೆ ಮುಟ್ಟಿಸಿ ದೂರನ್ನ ಕೊಟ್ಟು ಬಂದಿರತಕ್ಕಂಥದ್ದು. ಆದ್ರೆ ಇಲ್ಲಿಯವರೆಗೂ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಏನು ಅವರಿಗೆ ಜೀವ ಬೆದರಿಕೆ ಹಾಕಿದ್ರು ಅಥವಾ ಬೆದರಿಕೆ ಹಾಕಿದ್ರು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಆ ವಿಚಾರ ಇನ್ನಷ್ಟೇ ತಿಳಿಯಬೇಕಾಗಿರ್ತಕ್ಕಂಥದ್ದು. ಬಳ್ಳಾರಿಯ ಕೌಲ್ ಬಜಾರ್ ಸ್ಟೇಷನ್ ಅಲ್ಲಿ ಈ ವಿಚಾರವಾಗಿ ಈಗ ದೂರು ದಾಖಲಾಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. SP ಅವರಿಗೆ ದೂರನ್ನ ಕೊಟ್ಟಿದ್ರು, ಅದನ್ನ ಈಗ SP ಅವರು ಕೌಲ್ ಬಜಾರ್ ಸ್ಟೇಷನ್ಗೆ ಕಳಿಸಿರ್ತಕ್ಕಂಥದ್ದು. ಬಹುತೇಕ ಇವತ್ತು ಆ ವಿಚಾರವಾಗಿ FIR ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಬಳ್ಳಾರಿಯಲ್ಲಿ ಈ ರೀತಿಯಾಗಿ ಸಣ್ಣದಾಗಿ ಸ್ಟಾರ್ಟ್ ಆದ ಸಂಘರ್ಷಗಳು ಮುಂದೆ ದೊಡ್ಡ ಮಟ್ಟಕ್ಕೆ ಹೋದಂತ ನಿದರ್ಶನಗಳಿರ್ತಕ್ಕಂಥದ್ದು. ಹೀಗಾಗಿ ಬಳ್ಳಾರಿ ಪೊಲೀಸರು ಈ ವಿಚಾರವಾಗಿ ಒಂದಷ್ಟು ಆಪ್ತ ಅಲಿ ಖಾನ್ಗೆ ಜೀವ ಬೆದರಿಕೆ ಆರೋಪ. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ಜೀವ ಬೆದರಿಕೆನ ಹಾಕಿದ್ದಾರೆ ಅನ್ನುವಂತ ವಿಚಾರ ಇದು. ಬಳ್ಳಾರಿಗೆ ಬಾರಲೇ ನೋಡ್ಕೋತೀನಿ ಅಂತೇಳಿ ಜೀವ ಬೆದರಿಕೆನ ಹಾಕಿದ್ದಾರಂತೆ. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಇವರು ಜೀವ ಬೆದರಿಕೆನ ಹಾಕಿದ್ದಾರಂತೆ. ಬಳ್ಳಾರಿಗೆ ಬಾರಲೇ ನೀನು ನೋಡ್ಕೋತೀನಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ
ಒಡ್ಡಿದ್ದಾರೆ. ರಕ್ಷಣೆ ನೀಡುವಂತೆ ಬಳ್ಳಾರಿ ಎಸ್ಪಿಗೆ ಅಲಿಖಾನ್ ದೂರು ಕೊಟ್ಟಿದ್ದಾರೆ. ನನಗೆ ಸತೀಶ್ ರೆಡ್ಡಿ ಕಡೆಯಿಂದ ಜೀವ ಭಯ ಇದೆ, ಜೀವಕ್ಕೆ ಏನಾದರೂ ಆಪತ್ತಾದ್ರೆ ಅವನೇ ಕಾರಣ ಅಂತೇಳಿ ಜನಾರ್ದನ ರೆಡ್ಡಿಯ ಆಪ್ತ ಅಲಿಖಾನ್ ಹೇಳಿದ್ದಾರೆ. ಇವತ್ತುವರೆಗೂ ಮುಖ ಕೂಡ ನೋಡಿಲ್ಲ. ಆ ಮನುಷ್ಯ ಯಾರಂತನೂ ನನಗೆ ಗೊತ್ತಿಲ್ಲ. ನನಗೆ ಯಾವಾಗ ಅಲ್ಲಿ ಭಾಷೆ ಫೋನ್ ಮಾಡಿ ಕೇಳಿದ್ರು ಆವಾಗೇ ಆ ಹೆಸರು ನನಗೆ ಗೊತ್ತಾಗಿರೋದು. ಅಲ್ಲಿವರೆಗೂ ನಾನು ಅದು ಯಾರಂತನೂ ಗೊತ್ತಿಲ್ಲ. ಅದೇ ಈ ಥರ ನನಗೆ ಈ ನಂಬರ್ಗಳಿಂದ ಕರೆ ಮಾಡಿ ನನಗೆ ಅವಾಚ್ಯ ಶಬ್ದಗಳಿಂದ ಬೆದರಿಕೆ ಹಾಕಿದ್ದಾರೆ. ನೀನು ಎಲ್ಲಿದ್ದೀರಾನು ಇವತ್ತು ರಾತ್ರಿ ಬಳ್ಳಾರಿಗೆ ನಾನು ಎಲ್ಲಿದೆ ಅಂತ ಕೇಳಿದೆ. ಬೆಂಗಳೂರಲ್ಲಿ ಇದ್ದೀನಿ, ನೀನು ಬಳ್ಳಾರಿಗೆ ಬಾ ಅಂದರೆ ಇವತ್ತು ರಾತ್ರಿಗೆ ಬರ್ತಾ ಇದ್ದೀನಿ ಅಂತ ಹೇಳಿದೆ. ನೀನು ಬಂದ ಮೇಲೆ ನನಗೆ ಫೋನ್ ಮಾಡಬೇಕಂತ ಕೇಳಿ ನನಗೆ ಬೈದ. ನಾನು ಇವತ್ತು ರಾತ್ರಿಗೆ ಬಂದು ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನಿನ್ನೆ ರಾತ್ರಿ ಬಂದ ಮೇಲೆ ಕೂಡ ನಾನು ಎಲ್ ಪಿ ಒಲಿ ಭಾಷೆಗೆ ಫೋನ್ ಮಾಡಿದೆ. ಯಾಕಂದರೆ ಅವ್ರ ನಂಬರ್ ನನ್ನ ಹತ್ರ ಇದ್ದಿಲ್ಲ. ಸರ್, ಆ ಮನುಷ್ಯನ ಇವತ್ತುವರೆಗೂ ಮುಖ ಕೂಡ ನೋಡಿಲ್ಲ. ಆ ಮನುಷ್ಯ ಯಾರಂತನೂ ನನಗೆ ಗೊತ್ತಿಲ್ಲ. ನನಗೆ ಯಾವಾಗ ಅಲ್ಲಿ ಭಾಷೆ ಫೋನ್ ಮಾಡಿ ಕೇಳಿದ್ರು ಆವಾಗೇ ಆ ಹೆಸರು ನನಗೆ ಗೊತ್ತಾಗಿರೋದು. ಅಲ್ಲಿವರೆಗೂ ನಾನು ಅದು ಯಾರಂತನೂ ಗೊತ್ತಿಲ್ಲ. ಅದೇ ಈ ಥರ ನನಗೆ ಈ ನಂಬರ್ಗಳಿಂದ ಕರೆ ಮಾಡಿ ನನಗೆ ಅವಾಚ್ಯ ಶಬ್ದಗಳಿಂದ ಬೆದರಿಕೆ ಹಾಕಿದ್ದಾರೆ. ನೀನು ಎಲ್ಲಿದ್ದೀರಾನು ಇವತ್ತು ರಾತ್ರಿ ಬಳ್ಳಾರಿಗೆ ನಾನು ಅವ್ರಿಗೇನು ಪೊಸಿಷನ್ ಬಾ ಅಂತ ಕೊಟ್ಟಿಲ್ಲಲ್ಲ. ಆರ್ಡರ್ ನೋಡಿದ್ರಾ ನೀವು? ಆರ್ಡ್ರಲ್ಲಿ ಏನಿದೆ ನೋಡಿದ್ರಾ? ಫರ್ದರ್ ಸೇಲ್ ಮಾಡಬಾರ್ದು ಅಂತ ಅಷ್ಟೇ ಇರೋದು. ಅವ್ರಿಗೇನು ಬಂದು ಪೊಸಿಷನ್ ತಗೊಳ್ಳಿ ಅಂತ ಏನಿಲ್ಲ. ಅದರಲ್ಲಿ ಪೊಸಿಷನ್ ಕೇಳಿದರೆ ಪೊಸಿಷನ್ ಡಿನೇ ಮಾಡಿದ್ದಾರೆ. 20 ವರ್ಷದಿಂದ ಅಲ್ಲಿ ಮಾಡ್ಕೊಂಡ್ಬಂದಿವಿ ಕೆಲಸ. 20 ವರ್ಷ ಏನು ಮಾಡಿದ್ವಿ? ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಸಂಬಂಧನೇ ಇಲ್ಲ. ಅವ್ರ ಜಾಗನೇ ಇಲ್ಲ ಅಂತಂದಾಗ ಅವರು ಬೇರೆಯವ್ರ ಹತ್ರ ಹೋಗಿ ಏನು ಕಂಪ್ಲೇಂಟ್? ಹೆಚ್ಚಿನ ಮಾಹಿತಿಯೊಂದಿಗೆ ರೇಣುಕಾರಾಧ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಕಂಪ್ಲೇಂಟ್ ಕೊಡೋದಕ್ಕೆ ಏನ್ ಕಾರಣ? ಏನಂತ ಜೀವ ಬೆದರಿಕೆ ಹಾಕಿದಾರಂತೆ ಸತೀಶ್ ರೆಡ್ಡಿ? ರಂಜಿತ್, ಇತ್ತೀಚಿನ ದಿನಗಳಲ್ಲಿ ನಾಯಕರು ಅಂದ್ರೆ ರಾಜಕೀಯ ನಾಯಕರುಗಳಿಗಿಂತ ರಾಜಕೀಯ ನಾಯಕರ ಬೆಂಬಲಿಗರು ಮತ್ತು ಅವರ ಆಪ್ತರ ನಡುವೆ ಸಾಕಷ್ಟು ಸಂಘರ್ಷಗಳು ಆಗ್ತಾ ಇರತಕ್ಕಂಥದ್ದು. ಬಳ್ಳಾರಿಯಲ್ಲಿ ಈ ಹಿಂದೆ ಕೂಡ ಈ ರೀತಿಯ ಸಂಘರ್ಷಗಳು ಹೆಚ್ಚಾಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಕಡಿಮೆ ಆಗಿತ್ತು. ಆದ್ರೆ ಈಗ ಮತ್ತೆ ಅದೇ ರೀತಿಯ ಸಂಘರ್ಷಗಳು ಶುರುವಾಗಿದೆ. ಜನಾರ್ದನ್ ರೆಡ್ಡಿ ಅವರ ಆಪ್ತ ಮೆಹಫೂಜ್ ಅಲಿ ಖಾನ್ ಅವರಿಗೆ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಆಪ್ತರಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರು ಈಗ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವ ಒಂದು ಗಂಭೀರವಾದ ಆರೋಪವನ್ನ ಮಾಡುವುದರ ಜೊತೆಗೆ ಒಂದು ಆಡಿಯೋವನ್ನು ಕೂಡ ಅಲಿ ಖಾನ್ ಅವರು ರಿಲೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬಳ್ಳಾರಿ SP ಅವರಿಗೂ ಕೂಡ ಒಂದು ದೂರನ್ನ ಸಲ್ಲಿಕೆ ಮಾಡಿಬಿಟ್ಟು ಬಳ್ಳಾರಿಯಲ್ಲಿ ಈ ರೀತಿಯಾಗಿ ಸತೀಶ್ ರೆಡ್ಡಿ ಎನ್ನುವವರು ನನಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಯಾವ ಕಾರಣಕ್ಕಾಗಿ ಅವರು ನನಗೆ ಕರೆ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ಏಕಾಏಕಿಯಾಗಿ ಪತ್ರಕರ್ತರ ಒಬ್ಬರ ನಂಬರ್ನಿಂದ ಕಾನ್ಫರೆನ್ಸ್ ಹಾಕಿ ಅವರ ನಂಬರ್ನಲ್ಲಿ ಕಾನ್ಫರೆನ್ಸ್ ಹಾಕಿ ನನಗೆ ಮಾತನಾಡಿರ್ತಕ್ಕಂಥದ್ದು. ಏಕಾಏಕಿಯಾಗಿ ಅವ್ಯಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ. ನೀನು ಬಳ್ಳಾರಿಗೆ ಬಾ, ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿದಾಗ ನೀನು ಬಳ್ಳಾರಿಗೆ ಬಾ, ನೋಡ್ಕೊಂತೀನಿ ಅಂತ ಆವಾಜನ್ನು ಹಾಕಿದ್ದಾರೆ. ಜೊತೆಗೆ ಅವ್ಯಾಚ್ಯ ಶಬ್ದಗಳಿಂದ ನನ್ನನ್ನು ನಿಲ್ಲಿಸಿದ್ದಾರೆ. ನನ್ನ ಜೀವಕ್ಕೆ ಭಯ ಇದೆ, ಹೀಗಾಗಿ ನನಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಬಳ್ಳಾರಿ SP ಶೋಭಾ ರಾಣಿ ಅವರಿಗೆ ದೂರನ್ನು ಕೊಡೋದ್ರ ಮೂಲಕ ರಕ್ಷಣೆಯನ್ನ ಕೋರಿರ್ತಕ್ಕಂಥದ್ದು. ಇದಕ್ಕೆ ಜನಾರ್ದನ್ ರೆಡ್ಡಿ ಅವರ ಸಹೋದರರಾಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಅವರು ಕೂಡ ಈ ಒಂದು ಕಂಪ್ಲೇಂಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದರ ನೇತೃತ್ವವನ್ನು ವಹಿಸಿಕೊಂಡು ನೇರವಾಗಿ ಸೋಮಶೇಖರ್ ರೆಡ್ಡಿ ಅವರು ಕೂಡ ಹೋಗಿ ಈ ವಿಚಾರ SP ಅವರಿಗೆ ಮುಟ್ಟಿಸಿ ದೂರನ್ನ ಕೊಟ್ಟು ಬಂದಿರತಕ್ಕಂಥದ್ದು. ಆದ್ರೆ ಇಲ್ಲಿಯವರೆಗೂ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಏನು ಅವರಿಗೆ ಜೀವ ಬೆದರಿಕೆ ಹಾಕಿದ್ರು ಅಥವಾ ಬೆದರಿಕೆ ಹಾಕಿದ್ರು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಆ ವಿಚಾರ ಇನ್ನಷ್ಟೇ ತಿಳಿಯಬೇಕಾಗಿರ್ತಕ್ಕಂಥದ್ದು. ಬಳ್ಳಾರಿಯ ಕೌಲ್ ಬಜಾರ್ ಸ್ಟೇಷನ್ ಅಲ್ಲಿ ಈ ವಿಚಾರವಾಗಿ ಈಗ ದೂರು ದಾಖಲಾಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. SP ಅವರಿಗೆ ದೂರನ್ನ ಕೊಟ್ಟಿದ್ರು, ಅದನ್ನ ಈಗ SP ಅವರು ಕೌಲ್ ಬಜಾರ್ ಸ್ಟೇಷನ್ಗೆ ಕಳಿಸಿರ್ತಕ್ಕಂಥದ್ದು. ಬಹುತೇಕ ಇವತ್ತು ಆ ವಿಚಾರವಾಗಿ FIR ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಬಳ್ಳಾರಿಯಲ್ಲಿ ಈ ರೀತಿಯಾಗಿ ಸಣ್ಣದಾಗಿ ಸ್ಟಾರ್ಟ್ ಆದ ಸಂಘರ್ಷಗಳು ಮುಂದೆ ದೊಡ್ಡ ಮಟ್ಟಕ್ಕೆ ಹೋದಂತ ನಿದರ್ಶನಗಳಿರ್ತಕ್ಕಂಥದ್ದು. ಹೀಗಾಗಿ ಬಳ್ಳಾರಿ ಪೊಲೀಸರು ಈ ವಿಚಾರವಾಗಿ ಒಂದಷ್ಟು